ಹೊಂಬಾಳೆ ಫಿಲ್ಮ್ಸ್ ಕೆಜಿಎಫ್, ಕಾಂತಾರ ಮತ್ತು ಸಲಾರ್ ಭಾಗ 1ರಂತಹ ಮೆಗಾ ಬ್ಲಾಸ್ಟರ್ ಚಿತ್ರಗಳನ್ನು ನಿರ್ಮಾಣ ಮಾಡಿದ ಸಂಸ್ಥೆ ಈಗ ಮಹಾವತಾರ್ ನರಸಿಂಹ ಎನ್ನುವಂತಹ ಪೌರಾಣಿಕ ಚಲನಚಿತ್ರವನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ. ಈ ಅನಿಮೇಟೆಡ್ ಚಿತ್ರದ ಮೂಲಕ ಭಿನ್ನ ಕಥೆಯನ್ನು ತೋರಿಸುವ ವಿಶಿಷ್ಟ ಸಾಹಸಕ್ಕೆ ಇದು ಮುಂದಾಗಿದೆ. ಚಿತ್ರದ ಗಮನ ಸೆಳೆಯುವ ಮೋಷನ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವುದರೊಂದಿಗೆ ಹೊಂಬಾಳೆ ಫಿಲ್ಮ್ಸ್ ಘೋಷಣೆ ಮಾಡಿದೆ. ಹೊಸ ಯೋಜನೆಗೆ ವೇದಿಕೆ ಸಿದ್ಧವಾಗಿದ್ದು, ಕುತೂಹಲಕಾರಿ ಶೀರ್ಷಿಕೆಯನ್ನ ನೀಡಲಾಗಿದೆ. ನಂಬಿಕೆಗೆ ಸವಾಲು ಬಂದಾಗ ಅವನು ಕಾಣಿಸಿಕೊಳ್ತಾನೆ. ಅಂಧಕಾರ ಮತ್ತು ಅವ್ಯವಸ್ಥೆಯಿಂದ ಛಿದ್ರವಾಗಿರುವ ಜಗತ್ತಿನಲ್ಲಿ ದಂತಕಥೆಯ ಗೋಚರಿಸುವಿಕೆಗೆ ಸಾಕ್ಷಿ ಅರ್ಧ ಮನುಷ್ಯ ಅರ್ಧ ಸಿಂಹ ಅವತಾರ. ಭಗವಾನ್ ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಅವತಾರ ಮಹಾವತಾರ ನರಸಿಂಹ ಅವತಾರ ಸರಣಿಯ ಮೊದಲ ಕಥೆಯಾಗಿದ್ದು, ಹೊಂಬಾಳೆ ಫಿಲ್ಮ್ಸ್ನಿಂದ ರೋಮಾಂಚನಕಾರಿ ಹೊಸ ಪೌರಾಣಿಕ ಕಥೆಯ ಪ್ರಾರಂಭವನ್ನ ಗುರುತಿಸ್ತಾ ಇದೆ. ಈ ಮಹತ್ವಾಕಾಂಕ್ಷೆಯ ಅನಿಮೇಷನ್ ಚಿತ್ರವು ಭಾರತೀಯ ದಂತಕಥೆಗಳ ಪರದೆಯ ಮೇಲೆ ಹೇಗೆ ಜೀವಿಸುತ್ತದೆ ಎಂಬುದನ್ನು ಮರುರೂಪಿಸುವ ಕಥೆಗಳ ಸಂಗ್ರಹದ ಪ್ರಾರಂಭವಾಗಿದೆ. ಕ್ಲೀನ್ ಪ್ರೊಡಕ್ಷನ್ ಸಹಯೋಗದೊಂದಿಗೆ ಹೊಂಬಾಳೆ ಫಿಲ್ಮ್ ಪ್ರಸ್ತುತಪಡಿಸಿದ ಮಹಾವತಾರ ನರಸಿಂಹ ಚಿತ್ರವನ್ನು ಶಿಲ್ಪಾ ಧವನ್, ಕುಶಾಲ್ ದೇಸಾಯಿ ಮತ್ತು ಚೈತನ್ಯ ದೇಸಾಯಿ ನಿರ್ಮಿಸಿದ್ದಾರೆ. ಅಶ್ವಿನ್ ಕುಮಾರ್ ನಿರ್ದೇಶಿಸಿದ ಮತ್ತು ಬರೆದಿರುವ ಈ ಚಿತ್ರವು ಸಂಯೋಜಕ ಸ್ಯಾಮ್ ಸಿಎಸ್ ರಚಿಸಿದ್ದಾರೆ. ಇದು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಮಹಾಯುದ್ಧ ಎಂದು ತೋರಿಸಲಾಗ್ತಾ ಇದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಚಿತ್ರ ಸೂಪರ್ ಹಿಟ್ ಆಗಿದ್ದು, ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ಕೂಡ ಶಿವಣ್ಣನ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಇದೀಗ ಬಾಲಿವುಡ್ನಿಂದಲೂ ಕೂಡ ಸಿನಿಮಾ ರೈಟ್ಸ್ ಖರೀದಿಗೆ ಬೇಡಿಕೆ ಹೆಚ್ಚಿದೆ ಎನ್ನಲಾಗಿದೆ. ಇದೇ ವೇಳೆ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಸಿನಿಮಾ ಸಕ್ಸಸ್ ಮೀಟ್ನಲ್ಲಿ ಭೈರತಿ ರಣಗಲ್ ಸೀಕ್ವೆಲ್ ಅನೌನ್ಸ್ ಮಾಡಿದ್ದಾರೆ. ಭೈರತಿ ರಣಗಲ್ ಸಿನಿಮಾ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದ ನಟ ಶಿವರಾಜ್ ಕುಮಾರ್, ಸಿನಿಮಾವನ್ನ ಅಪ್ಪಿಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ ನಿಮಗೆ ಧನ್ಯವಾದಗಳು. ನಿಮ್ಮ ಪ್ರೀತಿಯಿಂದ ಈ ಸಿನಿಮಾ ಗೆದ್ದಿದೆ ಎಂದು ಹೇಳಿದ್ರು. ನನ್ನ ಟೀಮ್ಗೆ ತುಂಬಾ ತಲೆ ತಿಂದಿದ್ದೀನಿ, ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದೇನೆ ಎಂದು ಶಿವಣ್ಣ ಹೇಳಿದ್ರು. ಮಫ್ತಿ ಸಿನಿಮಾದಲ್ಲಿ ಭೈರತಿ ರಣಗಲ್ ಪಾತ್ರವನ್ನ ಇಷ್ಟಪಟ್ಟಿದ್ದೀರಿ. ಈ ಭೈರತಿ ರಣಗಲ್ ಸಿನಿಮಾದಲ್ಲಿ ರಣಗಲ್ನನ್ನ ನಿಮ್ಮ ಹೃದಯಕ್ಕೆ ತೆಗೆದುಕೊಂಡಿದ್ದೀರಾ. ಇದಕ್ಕೆ ಧನ್ಯವಾದ ಎಂದು ಹೇಳಿದ್ರು. ಯಾರಿಗೂ ನೋವು ಕೊಡುವ ಉದ್ದೇಶ ಇಲ್ಲ ಅಂದ್ರು. ಕ್ಯಾಮರಾಮನ್ ನವೀನ್ ಈ ಸಿನಿಮಾದ ಮೊದಲ ಹೀರೋ ಎಂದು ಶಿವಣ್ಣ ಹೇಳಿದ್ದಾರೆ. ನವೀನ್ ಅದ್ಭುತ ಕ್ಯಾಮರಾಮನ್ ಆಗಿದ್ದು, ತಮಿಳಿನಲ್ಲಿ ಅವರಿಗೆ ಬೇಡಿಕೆ ಹೆಚ್ಚಿದೆ. ಹಾಗಂತ ಕನ್ನಡವನ್ನ ಮರಿಬೇಡಿ, ಭೈರತಿ ರಣಗಲ್ ಸೀಕ್ವೆಲ್ ಕೂಡ ಬರಲಿದೆ ಎಂದು ಶಿವಣ್ಣ ಹೇಳಿದ್ರು. ಮಫ್ತಿ 2 ಅಂತಿದ್ದಾರೆ. ನಾನು ಬೇರೆಯದೇ ಟೈಟಲ್ ಪ್ಲಾನ್ ಮಾಡಿದ್ದೇನೆ ಎಂದು ಹೇಳುವ ಮೂಲಕ ಶಿವರಾಜ್ ಕುಮಾರ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೊಂಬಾಳೆ ಫಿಲ್ಮ್ ಸಂಸ್ಥೆ ಬಹಳ ಅದ್ದೂರಿಯಾಗಿ ಬಗೀರಾ ಸಿನಿಮಾ ತೆರೆಗೆ ತಂದಿದೆ. ಚೇತನ್ ಡಿಸೂಜಾ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಕಂಪೋಸ್ ಮಾಡಿ ಗೆದ್ದಿದ್ದಾರೆ. ಪೊಲೀಸ್ ಅಧಿಕಾರಿ ವೇದಾಂತ್ ಕಾನೂನಾತ್ಮಕವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲು ವಿಫಲನಾದಾಗ ಮಾರುವೇಷದಲ್ಲಿ ದುಷ್ಟರ ಬೇಟೆ ಆಡುವ ಸಿಂಪಲ್ ಕತೆ ಈ ಚಿತ್ರದಲ್ಲಿದೆ. ಆದರೆ ಬಹಳ ಪರಿಣಾಮಕಾರಿಯಾಗಿ ಚಿತ್ರವನ್ನು ತೆರೆಗೆ ತರಲಾಗಿದೆ. ಅದಕ್ಕೆ ಪ್ರೇಕ್ಷಕರಿಗೆ ಈ ಚಿತ್ರ ಇಷ್ಟವಾಗಿದೆ. ಬೆಳಕಿನ ಹಬ್ಬಕ್ಕೆ ಬಂದಿದ್ದ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಮೊದಲ 6 ದಿನಕ್ಕೆ 18 ರಿಂದ 20 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ನಿರ್ದೇಶಕರು ಮಾಹಿತಿಯನ್ನ ನೀಡಿದ್ದರು. ಬಗೀರಾ ಸಕ್ಸಸ್ ಮೀಟ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಅವರು ಉತ್ತರಿಸಿದ್ದರು. ಇದೀಗ ನಿರ್ಮಾಪಕ ವಿಜಯ್ ಕಿರಗದೂರು ಚಿತ್ರದ 16 ದಿನಗಳ ಗಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಭಾರತೀಯ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕೆಜಿಎಫ್ ಸರಣಿ ಚಿತ್ರಗಳ ಬಳಿಕ ಕಾಂತಾರ ಚಿತ್ರವನ್ನ ನಿರ್ಮಿಸಿ ಗೆದ್ದಿತ್ತು. ಬಳಿಕ ತೆಲುಗಿನಲ್ಲಿ ಸಲಾರ್ ಸಿನಿಮಾ ಮಾಡಿ ಸಂಸ್ಥೆ ಗೆಲುವಿನ ನಗೆಯನ್ನ ಬೀರಿದೆ. ಹೊಂಬಾಳೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಿದೆ. ಸದ್ಯ ಕಾಂತಾರ 1 ಚಿತ್ರಕ್ಕೆ ಸಂಸ್ಥೆ ಕೈ ಹಾಕಿದೆ. ಸಲಾರ್ 2 ಸಿನಿಮಾ ಶುರುವಾಗಿದೆ. ಕೆಜಿಎಫ್ 3 ಸಿನಿಮಾ ಕೂಡ ಘೋಷಣೆಯಾಗಿದೆ. ಸದ್ಯ ಬಗೀರಾ ಸಿನಿಮಾ ತೆರೆಕಂಡು ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈಗಾಗಲೇ ಸಿನಿಮಾ 35 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಈ ಬಗ್ಗೆ ನಿರ್ಮಾಪಕ ವಿಜಯ್ ಕಿರಗದೂರು ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
ಇನ್ನು 15 ದಿನಗಳಲ್ಲಿ ಡಾಲಿ ಧನಂಜಯ್ ನಟನೆಯ ತೆಲುಗಿನ ಪುಷ್ಪ 2 ಸಿನಿಮಾ ತೆರೆಗೆ ಬರಲಿಕ್ಕಿದೆ. ಮತ್ತೊಮ್ಮೆ ಆ ಚಿತ್ರದಲ್ಲೇ ಜಾಲಿ ರೆಡ್ಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ನಟ ಧನಂಜಯ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪುಷ್ಪ 2 ಟ್ರೈಲರ್ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ಆದರೆ ತೆಲುಗು ಟ್ರೈಲರ್ ಲಿಂಕ್ ಅನ್ನ ಹಾಕಿಕೊಂಡಿದ್ದಕ್ಕೆ ಕೆಲವರು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ಝೀಬ್ರಾ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಧನಂಜಯ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಯಾರೂ ಕೂಡ ಕನ್ನಡ ಪಾಠ ಮಾಡುವುದು ಬೇಡ ಎಂದಿದ್ದಾರೆ. ಪುಷ್ಪ 2 ಚಿತ್ರದ ತೆಲುಗು ಟ್ರೈಲರ್ ಅನ್ನ ಫಸ್ಟ್ ರಿಲೀಸ್ ಮಾಡಲಾಗಿತ್ತು. ಅದೇ ಲಿಂಕ್ ನನಗೆ ಸಿಕ್ತು. ಹೀಗಾಗಿ ನಾನು ಅದನ್ನ ಶೇರ್ ಮಾಡಿದ್ದೆ. ತುಂಬಾ ಜನ ಕಮೆಂಟ್ ಬಾಕ್ಸ್ ನಲ್ಲಿ ನನ್ನ ಕನ್ನಡ ಟ್ರೈಲರ್ ಹಾಕಿಲ್ಲ, ನೀನು ಕನ್ನಡದವನ ಅಂತ ಕಮೆಂಟ್ ಮಾಡಿದ್ರು. ನಾನು ಕಮೆಂಟ್ ಅನ್ನ ಓದಲ್ಲ, ಆದ್ರೆ ಸ್ನೇಹಿತರು ಅದನ್ನು ನನಗೆ ಕಳಿಸಿಕೊಟ್ರು. ಹಾಗಾಗಿ ಅದನ್ನ ನೋಡಿ ಗೊತ್ತಾಯ್ತು. ಈ ರೀತಿ ಕಮೆಂಟ್ ಮಾಡುವವರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ. ಝೀಬ್ರಾ ಚಿತ್ರದ ಟ್ರೈಲರ್, ಹಾಡು ಎಲ್ಲವೂ ಕೂಡ ಕನ್ನಡದಲ್ಲಿ ಬಂದಿದೆ. ಬಹಳ ಚೆನ್ನಾಗಿ ನಾನೇ ಕನ್ನಡಕ್ಕೆ ಡಬ್ ಮಾಡಿಸಿದ್ದೀನಿ. ನಮ್ಮ ಟೀಮ್ ಕೂಡ ಅದನ್ನು ಚೆನ್ನಾಗಿ ಡಬ್ ಮಾಡಿಸಿದೆ. ಕನ್ನಡ ಸಿನಿಮಾ ಎನ್ನುವಷ್ಟು ಚೆನ್ನಾಗಿ ಡಬ್ ಮಾಡಿಸಿದ್ದೇವೆ. ನೀವು ನೋಡಬೇಕಾಗಿರುವುದು ಏನು ಮಾಡ್ತಿದ್ದೀವಿ ಎನ್ನುವುದರ ಬಗ್ಗೆ ಹೊರತು ಸುಮ್ಮನೆ ಯಾವುದೋ ಸಣ್ಣ ವಿಚಾರಕ್ಕೆ ಕಮೆಂಟ್ ಮಾಡೋದಲ್ಲ. ಅದರಿಂದ ಏನೂ ಉಪಯೋಗ ಇಲ್ಲ ಎಂದು ಡಾಲಿ ಧನಂಜಯ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಗಳ ಮಧ್ಯೆ ಗಲಾಟೆ ಜೋರಾಗಿ ಆಗ್ತಾ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಜತ್ ಹಾಗೆ ಗೋಲ್ಡ್ ಸುರೇಶ್ ಮಧ್ಯೆ ವಾಗ್ವಾದ ತಾರಕಕ್ಕೇರಿದೆ. ಇದೀಗ ಮನೆಯಿಂದ ಆಚೆ ಹೋಗ್ತೇನೆ ಎಂದು ಸುರೇಶ್ ಕೂಗಾಡ್ತಾ ಇದ್ದಾರೆ. ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ. ಕೊಳವೆ ಮೂಲಕ ಬರುವ ಚೆಂಡನ್ನ ಪಡೆದುಕೊಂಡು ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿನ ಒಳಗೆ ಚೆಂಡನ್ನ ಇಡಬೇಕು. ಈ ವೇಳೆ ಸುರೇಶ್ ಮತ್ತು ರಜತ್ ನಡುವೆ ಜಗಳ ತಾರಕಕ್ಕೆ ಏರಿದೆ. ಅಶ್ಲೀಲ ಪದಗಳನ್ನ ಬಳಸಿ ಕೂಗಾಡಿದ್ದಾರೆ. ಮಾತ್ರವಲ್ಲ, ಸುರೇಶ್ ಅವರು ಬಿಗ್ ಬಾಸ್ ಮನೆಯ ಕದ ತಟ್ಟಿ ನಾನು ಆಟ ಆಡೋಲ್ಲ, ಮನೆಯಿಂದ ಹೊರಗೆ ಕಳುಹಿಸಿ ಎಂದು ಕೂಗಾಡಿದ್ದಾರೆ. ಇದೀಗ ಈ ಪ್ರೋಮೋ ಔಟ್ ಆದ ಬೆನ್ನಲ್ಲೇ ನೆಟ್ಟಿಗರು ರಜತ್ ಮತ್ತು ಶೋಭಾ ಇವರಿಬ್ಬರದ್ದು ಅತಿಯಾಗಿದೆ, ಬಿಗ್ ಬಾಸ್ ಅವರನ್ನ ಮನೆಯಿಂದ ಮೊದಲು ಹೊರಗೆ ಕಳುಹಿಸಿ ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಹಿಂದಿನ ವಾರವಷ್ಟೇ ಗೋಲ್ಡ್ ಸುರೇಶ್ ಅವರು ಕಿಚ್ಚನ ಚಪ್ಪಾಳಿಯನ್ನ ಪಡೆದುಕೊಂಡಿದ್ರು. ಆಟದಲ್ಲಿ ಸೈ ಎನ್ನಿಸಿಕೊಂಡಿದ್ರು. ಆದರೆ ಇದೀಗ ರಜತ್ ವಿಚಾರಕ್ಕೆ ಮನೆಯಿಂದ ಆಚೆ ಕಳುಹಿಸಿ ಎಂದು ಕೂಗಾಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಒಳಗಿರುವ ಸದಸ್ಯರಿಗೆ ಇವರಿಬ್ಬರ ಆಗಮನ ತುಸು ಅಚ್ಚರಿಯನ್ನ ಉಂಟು ಮಾಡಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿರುವ ಇವರು ಯಾವ ರೀತಿ ಆಟ ಆಡ್ತಾರೆ ಎಂಬ ಕುತೂಹಲ ಇತ್ತು. ಆದರೀಗ ಈ ಸ್ಪರ್ಧಿಗಳು ಮನೆಯ ಸದಸ್ಯರ ನಡುವೆ ವೈಮನಸ್ಸು ತರುವಂತೆ ಮಾಡ್ತಾ ಇದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.